ದಿಕ್ಸೂಚಿ ಸುಜೋಗ್ ಥೆರಪಿ ಕ್ಲಾಸ್ಗೆ ಸ್ವಾಗತ. ಓಕೆ ರೈಟ್. ಸೊ ವಿಲ್ ಸ್ಟಾರ್ಟ್. ಸುಜೋಗ್ ಥೆರಪಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಸುಜೋಗ್ ಥೆರಪಿಯ ಇನ್ವೆಂಟರ್ ಈಸ್ ಪಾರ್ಕ್ ಜಿಯೋ. ಸು ಅಂದ್ರೆ ಹ್ಯಾಂಡ್ಸ್, ಜೋಕ್ ಅಂದ್ರೆ ಫಿಟ್. ನಾವು ಆಗ್ಲೇ ಹೇಳಿದೀವಿ. ಪ್ರತಿರೂಪ ಕರಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಸಹ ನಮ್ಮ ಕೈಯಲ್ಲಿ ಅನುರೂಪವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ನಮ್ಮ ಸಂಪೂರ್ಣ ದೇಹನ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಿದ್ವಿ ಅನ್ನೋದನ್ನು ನೋಡೋಣ. ನಮ್ಮ ದೇಹನ ಮೊದಲು 4 ಭಾಗವಾಗಿ ವಿಂಗಡಿಸ್ತೀವಿ. ಅದು ಹೇಗೆ ಅಂದ್ರೆ, ಹೊಕ್ಕಳು ಮಧ್ಯಭಾಗ, ಈ ಹೊಕ್ಕಳಿಂದ ಕೆಳಗಡೆ ಒಂದು ಭಾಗ, ಹೊಕ್ಕಳಿಂದ ಮೇಲ್ಗಡೆ ಒಂದು ಭಾಗ. ಸೊ ನಾವು ಹೊಕ್ಕಳನ್ನ ಮಾರ್ಕ್ ಮಾಡ್ಕೊಂಡಾಗ ಒಂದು ಕೆಳಭಾಗ ಬರುತ್ತೆ, ಒಂದು ಮೇಲ್ಭಾಗ ಬರುತ್ತೆ. ಹಾಗೆ ಈ ಮೂಗಿನ ನೇರ ಇದೆಯಲ್ವಾ, ಈ ಮೂಗಿನ ನೇರಕ್ಕೆ ನಾವು ಲೈನ್ ಹಾಕಿದಾಗ ಅವಾಗ 4 ಭಾಗ ಆಗುತ್ತೆ. ಒಂದು ಬಲಭಾಗ, ಹೊಕ್ಕಳಿಂದ ಮೇಲ್ಭಾಗ ಒಂದು ಬಲಭಾಗ, ಹೊಕ್ಕಳಿಂದ ಮೇಲ್ಭಾಗ ಎಡಭಾಗ, ಹೊಕ್ಕಳಿಂದ ಕೆಳಗಡೆ ಒಂದು ಬಲಭಾಗ ಮತ್ತು ಒಂದು ಎಡಭಾಗ. ಈ ರೀತಿಯಾಗಿ 4 ಭಾಗಗಳನ್ನಾಗಿ ವಿಂಗಡಿಸ್ಕೊಳ್ತೀವಿ. ಇದರಲ್ಲಿ ನಾವು ಸುಜೋಕ್ ಥೆರಪಿಯಲ್ಲಿ ಮೊದಲನೇದಾಗಿ ಹಸ್ತಗಳನ್ನು ಬಳಸ್ಕೊಳ್ಳೋಣ ಕಲಿಯೋದಕ್ಕೆ. ಎಸ್ಪೆಷಲಿ ಕಲಿಬೇಕಾದ್ರೆ ಎಡಹಸ್ತವನ್ನ ಬಳಸ್ಕೋತೀವಿ. ಯಾಕಿದನ್ನು ಬಳಸ್ಕೋತೀವಿ ಅಂದ್ರೆ ಇದನ್ನು ಬಳಸ್ಕೋಬಹುದು, ಬಳಸಬಾರ್ದು ಅಂತ ಏನಿಲ್ಲ. ನಾವು ಬಲಗೈಯಿಂದ ಇದನ್ನು ಡಾಮಿನೆಂಟ್ ಮಾಡೋದ್ರಿಂದ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಎಡಗೈನ ತಗೊಳ್ತೀವಿ. ಸ್ವಲ್ಪ ಆರ್ಗನ್ಸ್ ಬಲಭಾಗದಲ್ಲಿ ಬಲ ಹಸ್ತದಲ್ಲಿ ವ್ಯತ್ಯಾಸ ಇರುತ್ತೆ, ಅದನ್ನ ಆಮೇಲೆ ನೋಡೋಣ. ಸೊ ನಮ್ಮ ದೇಹನ 4 ಭಾಗ ಮಾಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಎಬೋದ ಒಪ್ಪೆ, ಈ ಒಪ್ಪೆ ಭಾಗ ಇದೆಯಲ್ವಾ, ಡಯಾಫಾಮ್ ಅಂತ ಹೇಳ್ತೀವಿ. ಈ ಡಯಾಫಾಮ್ನ ಭಾಗವನ್ನ, ನಮ್ಮ ಡಯಾಫಾಮ್ ಇದೆ, ಈ ಮೂಳೆ ಇದೆಯಲ್ವಾ, ಈ ಶ್ವಾಸಕೋಶದ ಮೂಳೆ ಏನಿದೆಯಲ್ವಾ, ಇದನ್ನ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಅಂತ ತಗೊಳ್ತೀವಿ. ಈ ಮೂಳೆಯಿಂದ ಕೆಳಗಡೆ ಲೋಯರ್ ಪಾರ್ಟ್ ಆಫ್ ದ ಬಾಡಿ ಅಂತ ತಗೊಳ್ತೀವಿ ನಾವು. ಇದು ಬೇಸಿಕಲಿ ಫಸ್ಟ್ ನಾವು ಕಲಿಬೇಕಾಗಿರುವಂಥದ್ದು. ನಮ್ಮ ಕೈನ ನಾವೆಲ್ಲಾ ಕಡೆ ಈ ರೀತಿಯಾಗಿ ತೋರಿಸ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಅಂತ ನಾವು ತಗೊಂಡಾಗ ನಾವು ಕೈನ ಈ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ಯಾವುದು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಅಂದ್ರೆ, ಈ ಬೆರಳ ತುದಿಯಿಂದ ಈ ಲೈನ್ಸ್ ನೋಡ್ತಾ ಇದ್ರಲ್ವಾ, ಈ ಲೈನು, ಈ ಸಂಪೂರ್ಣವಾಗಿ ಈ ಲೈನು, ಇದು ಒಪ್ಪೆ. ಈ ಫಸ್ಟ್ ಲೈನ್ ನಿಮ್ಗೇನಿದೆ ಎಲ್ಲಾರ ಕೈಯಲ್ಲೂ ಇರುತ್ತೆ ನೋಡಿ, ಈ ಲೈನು. ಈ ಲೈನ್ ಬಂದು ಎಬೋದ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ. ಈ ಮೂಳೆ ಇದೆಯಲ್ವಾ, ಶ್ವಾಸಕೋಶದ ಮೂಳೆ ಏನಿದೆಯಲ್ವಾ, ನಾವು TEM ಅಲ್ಲಿ ಇನ್ ಆರ್ಗನ್ಸ್ ಅಂತ ಹೇಳ್ತೀವಿ. ಆ ಇನ್ ಆರ್ಗನ್ಸ್ ಇಲ್ಲಿಂದ ಮೇಲ್ಗಡೆ ಏನೇನಿದೆಯೋ ಅಪ್ ಟು ನೆತ್ತಿವರೆಗೂ, ಇದು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಅಂತ ಕಲಿತೀವಿ. ಇದು ಫುಲ್ಲು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ. ಇಲ್ಲಿಂದ ಕೆಳಗಡೆ ಇದೆಯಲ್ವಾ, ನಿಮಗೆ ಲೈನ್ ಕಾಣಿಸುತ್ತೆ ನೋಡಿ, ನಿಮ್ಮ ಕೈಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಲೈನ್ ಕಾಣಿಸುತ್ತೆ ನೋಡಿ, ಇಲ್ಲೊಂದು ಲೈನ್ ಕಾಣಿಸುತ್ತೆ. ಈ ಲೈನ್ ಇಂದ ಇಲ್ಲಿವರೆಗೂ, ಇಲ್ಲಿಂದ ಸಂಪೂರ್ಣವಾಗಿ ಇಲ್ಲಿ ತನಕ ಲೋಯರ್ ಪಾರ್ಟ್ ಆಫ್ ದ ಬಾಡಿ ಅಂತ ಕರಿತೀವಿ. ಆವಾಗ ಕೈನ ಹೀಗಿಟ್ಕೊಳ್ತೀವಿ. ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಲೋಯರ್ ಪಾರ್ಟ್ ಆಫ್ ದ ಬಾಡಿಗೆ ನಾವು ಟ್ರೀಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಇಟ್ಕೊಂಡು ನಾವು ಟ್ರೀಟ್ ಮಾಡ್ತೀವಿ. ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಟ್ರೀಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಇಟ್ಕೊಂಡು ನಾವು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿನ ಟ್ರೀಟ್ ಮಾಡ್ತೀವಿ. ಪೇಷಂಟ್ಗೆ ನೀವು ಎಲ್ಲಿ ಟ್ರೀಟ್ ಮಾಡಬೇಕು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಟ್ರೀಟ್ ಮಾಡಬೇಕಾ, ಈ ರೀತಿಯಾಗಿ ಇಟ್ಕೊಂಡು ಡಯಾಗ್ನೈಸ್ ಮಾಡ್ಕೊಳ್ಳಿ. ನೀವು ನೋಡಿದ ತಕ್ಷಣ ನಿಮಗೆ ಆರ್ಗನ್ಸ್ ಕಾಣಿಸ್ಬೇಕು. ಲೋಯರ್ ಪಾರ್ಟ್ ಆಫ್ ದ ಬಾಡಿ ಟ್ರೀಟ್ ಮಾಡಬೇಕಾ, ಕೈಗಳನ್ನ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಈ ಲೈನ್ ಇಂದ ಕೆಳಗಡೆಗೆ ನೋಡಿ, ಈ ಲೈನ್ ಇದೆಯಲ್ವಾ, ಈ ಲೈನು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಈ ಬೆರಳುಗಳು ಏನ್ ಬರುತ್ತಲ್ಲ ಇಲ್ಲಿವರೆಗೂ ಬರುತ್ತೆ. ಸೊ ದಿಸ್ ಇಸ್ ದ ಲೋಯರ್ ಪಾರ್ಟ್ ಆಫ್ ದ ಬಾಡಿ. ಇದು ಪೂರ್ತಿ ಅಬ್ಡಮಿನ್, ಇದು ಲಿಮ್ಸ್ ಅಂಡ್ ಲೆಗ್ಸ್.
ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಟ್ರೀಟ್ ಮಾಡೋದು, ಲೋಯರ್ ಪಾರ್ಟ್ ಆಫ್ ದ ಬಾಡಿಗೆ ಟ್ರೀಟ್ ಮಾಡ್ಬೇಕಾದ್ರೆ ಹೀಗೆ ಇಟ್ಕೊಳ್ಳೋದು. ಇದು ಅರ್ಥ ಆಯ್ತಲ್ವಾ ಇದು? ಈಗ ಇದರಲ್ಲಿ ಪ್ರತಿಯೊಂದು ಆರ್ಗನ್ಸ್ ಎಲ್ಲಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ದೇವರು ನಮಗೆ ಹೆಬ್ಬೆರಳನ್ನ 2 ಭಾಗ ಮಾಡಿದ್ದಾನೆ. ಇದೊಂದು ಭಾಗ ಮಾಡಿದ್ದಾನೆ, ಇದೊಂದು ಭಾಗ ಮಾಡಿದ್ದಾನೆ. ತಂಬೀಸ್ ಹೆಡ್ ಅಂತ ಹೇಳ್ತೀವಿ ಸುಜೋಕಲಿ, ಆಯ್ತಾ? ನೋಡಿ, ದೇವರು ನಮಗೆ ತಲೆ ಇದೊಂದು ಭಾಗ ಮಾಡಿದ್ದಾನೆ, ಇದ್ರ ಕೆಳಗಡೆ ಕುತ್ತಿಗೆ ಅಂತ ಮಾಡಿದ್ದಾನೆ. 2 ಭಾಗ ಮಾಡಿರೋದು. ತಂಬಲ್ಲೂ ಸಹ 2 ಭಾಗ ಇರೋದು. ಆಮೇಲೆ ಇದೆರಡು ನಾವು ಕಾಲ್ ಅಂತ ಹೇಳ್ತೀವಿ, ಇದೆರಡು ಕೈ ಅಂತ ಹೇಳ್ತೀವಿ. ದೀಸ್ ಆರ್ ದ ಪ್ರೊಜೆಕ್ಟರಿ ಆರ್ಗನ್ಸ್ ಅಂತ ಹೇಳ್ತೀವಿ ನಾವು. ಪ್ರೊಜೆಕ್ಟರಿ ಆರ್ಗನ್ಸ್. ಈ ಪ್ರೊಜೆಕ್ಟರಿ ಆರ್ಗನ್ಸ್ ಅಲ್ಲಿ ನಾವು ತಗೊಂಡಾಗ ನಾವು ಫಸ್ಟ್ ಒಂದು ಹ್ಯಾಂಡ್ ತಗೊಳ್ಳೋಣ. ಈಗೇನು ನೀವು ಕಾಣಿಸ್ತಾ ಇದೆಯಲ್ವಾ, ಇದು ಬಂದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ ಅಂತ ತಗೊಳ್ತೀವಿ. ಓಕೆ, ದೇಹದ ಮುಂಭಾಗ ಈ ದೇಹನ ನೀವು ನೋಡ್ಕೊಳ್ತಾ ಹೋಗಿ. ಹಾಗೇನೆ ನಮ್ಮ ದೇಹದ ಎಡಭಾಗದಲ್ಲಿರ್ತಕ್ಕಂಥದ್ದು, ಇದು ನಮ್ಮ ದೇಹ ಆದರೆ ಇದು ನಾನಾಗಲೇ ಹೇಳಿದೆ, ಇದು ಮಧ್ಯಭಾಗ. ಈ ಮಧ್ಯಭಾಗದಲ್ಲಿ ನಮ್ಮ ದೇಹದ ಎಡಭಾಗದಲ್ಲಿರೋದು ಎಡಗೈ ಎಡಗಾಲು, ಬಲಭಾಗದಲ್ಲಿರೋದು ಬಲಗೈ ಬಲಗಾಲು. ನಾವು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಎಬೌವ್ ದ ಒಪ್ಪೆ, ಎಬೌವ್ ದ ಡಯಾಫ್ರಮ್ ನೋಡ್ಬೇಕಾದ್ರೆ ಹೀಗೆ ನೋಡ್ತೀವಿ. ಸೊ ಇದು ಹೆಡ್ಡು, ಇದು ನೆಕ್ಕು. ದೇವರು 2 ಕೊಟ್ಟಿರುವಂಥದ್ದು ಅಪ್ ಟು ಇಲ್ಲಿವರೆಗೂ. ಈ ಲೈನಲ್ಲಿ ಏನಿದೆಯಲ್ವಾ, ಇಲ್ಲಿವರೆಗೂ ಎಬೌವ್ ದ ಒಪ್ಪೆ. ಈ ಲೈನಿಂದ ಕೆಳಗಡೆ, ಈ ಲೈನ್ ಏನು ಕಾಣಿಸ್ತಾ ಇದೆಯಲ್ವಾ, ಈ ಲೈನಿಂದ ಕೆಳಗಡೆ ಕಾಣಿಸ್ತಾ ಇರೋದು ನೋಡಿ, ಹೀಗಂದ ಕಾಣಿಸುತ್ತೆ ಒಂದು ಲೈನ್, ಇಲ್ಲಿಂದ ಇಲ್ಲಿವರೆಗೂ. ಸೊ ಪೂರ್ತಿ ನಮ್ಮ ಅಬ್ಡೋಮಿನ್, ಹೊಟ್ಟೆ ಅಂತ ಹೇಳ್ತೀವಿ. ಓಕೆ, ಇದು ಎಡಗೈ ಅಂತ ತಗೊಳ್ತೀನಿ. ನೋಡಿ, ಎಡಗೈ ಅಂತ ತಗೊಂಡಾಗ ನಮಗಿಲ್ಲಿ 3 ಜಾಯಿಂಟ್ ಇದೆ. 1 2 3, ಕರೆಕ್ಟ್ ಅಲ್ವಾ? ನಿಮ್ಮ ಕೈನ ತಗೊಂಡು ನೋಡಿ, 3 ಜಾಯಿಂಟ್ ಇದೆ. 1, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿ 3, ಕರೆಕ್ಟ್ ಅಲ್ವಾ? ಈ 3 ಜಾಯಿಂಟ್ ಅನ್ನೇ ಕೊಟ್ಟಿದ್ದಾನೆ. ಇದು ಫ್ರಂಟ್ ಆಫ್ ದ ಬಾಡಿ ಇನ್ಸೈಡ್ ಅಂತ ಹೇಳಿದ್ನಲ್ವಾ. ನೋಡಿ, ಪ್ರತಿಯೊಬ್ಬರು ಕೈಗಳನ್ನು ಯಾರೇ ಎಷ್ಟೇ ಬೆಳ್ಳಗಿದ್ರು ಎಷ್ಟೇ ಕಪ್ಪಗಿದ್ರು ನಿಮಗೆ ಇಲ್ಲಿ ಫ್ರಂಟ್ ಒಂದು ಕಲರ್ ಇರುತ್ತೆ, ಬ್ಯಾಕ್ ಒಂದು ಕಲರ್ ಇರುತ್ತೆ. ಸೊ ಈಗ ನಿಮಗೆ ಕಲರ್ ಕಾಂಬಿನೇಷನ್ ಗೊತ್ತಾಗ್ತಾ ಇದೆಯಾ? ಇಲ್ಲಿ ಒಂದು ಲೈನ್ ಕಾಣಿಸುತ್ತೆ, ತುಂಬಾ ಕಪ್ಪಿರೋರಿಗೆ ಕಾಣಿಸುತ್ತೆ ಬೇಗ, ಬೆಳ್ಳಗಿರೋರಿಗೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಈ ಲೈನ್ ಏನಿದೆಯಲ್ವಾ, ಈ ಲೈನ್ ಇಂದ ಈ ಕಡೆ ಲೈನ್ ಬರುತ್ತೆ. ಈ ಫ್ರಂಟ್ ಆಫ್ ದ ಬಾಡಿ, ಇದನ್ನ ಇನ್ಸೈಡ್ ಅಂತ ಕರಿತೀವಿ. ಇಲ್ಲಿಂದ ಈ ಕಪ್ಪು ಭಾಗ ಏನಿದೆ ಯಾಂಗ್ ಸೈಡ್ ಅಂತ ಕರಿತೀವಿ. ನಿಮ್ಮ ಕೈನ ನೋಡಿ, ಈ ಎಲ್ಲಿ ಬಿಸಿಲು ಬೀಳೋದಿಲ್ವೋ ಆ ಭಾಗನ ಇನ್ಸೈಡ್ ಅಂತ ಹೇಳ್ತೀವಿ. ಎಲ್ಲಿ ಕಪ್ಪು ಕಾಣಿಸ್ತಾ ಇದೆಯಲ್ವಾ, ಸೇಮ್ ಇದೇ ತರನೇ ಈ ಹಸ್ತನ ನೀವು ಮಾಡ್ಕೊಂಡಾಗ ಈ ಲೈನ್ ಕಾಣಿಸ್ತಾ ಇದೆಯಲ್ವಾ, ಈ ಲೈನ್ ಫುಲ್ಲು, ಈ ಲೈನು ಇದನ್ನ ಯಾಂಗ್ ಸೈಡ್ ಅಂತ ಕರಿತೀವಿ, ಇದನ್ನ ಇನ್ಸೈಡ್ ಅಂತ ಕರಿತೀವಿ. ನೀವು ಫಸ್ಟ್ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಕೈಯಲ್ಲಿ ತೊಂದರೆ ಆಗಿದೆ ಅಂದ್ರೆ ಈ ಕೈಯಲ್ಲಿ ಇನ್ಸೈಡ್ ಆಗಿದೆಯೋ ಯಾಂಗ್ ಸೈಡ್ ಆಗಿದೆಯೋ ಇದನ್ನ ಫಸ್ಟ್ ಕ್ಲಾಸಿಫೈ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ ನೋಡಿ, ಈ ಲೈನ್ ಅಲ್ಲಿ ಈ ಲೈನ್ ಏನಿದೆಯಲ್ವಾ, ಇದು ಪೂರ್ತಿ ಮತ್ತೆ ಈ ಸೈಡ್ ಬಂದಾಗ ಕ್ರಾಸ್ ಆಗುತ್ತೆ. ಇಲ್ಲಿ ಒಂದು ಪಾರ್ಟ್ ಬರುತ್ತೆ, ಇಲ್ಲಿ ಒಂದು ಪಾರ್ಟ್ ಬರುತ್ತೆ, ಇದು ಚೇಂಜ್ ಆಗುತ್ತೆ. ಕಾಲಲ್ಲಿ ಬಂದಾಗ್ಲೂ ಅಷ್ಟೇನೆ, ಕಾಲಲ್ಲೂ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಇಲ್ದಿರೋ ಹಾಗೆ ನಿಧಾನವಾಗಿ ಕಲ್ತ್ಕೊಳ್ಳಿ. ಫಸ್ಟ್ ಕ್ಲಾಸಿಫಿಕೇಶನ್ ಮಾಡ್ಕೋಬೇಕು ನಿಮ್ಮ ದೇಹನ. ಇನ್ ಅಂಡ್ ಯಾಂಗ್ ಕ್ಲಾಸಿಫಿಕೇಶನ್ ಮಾಡೋದು ಫಸ್ಟ್ ಕಲಿಬೇಕು. ಯಾಕೆ ಅಂದ್ರೆ ಸಪೋಸ್ ಇಲ್ಲೆಲ್ಲ ಒಂದು ಗುಳ್ಳೆ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಇದು ನಿಮಗೆ ಇನ್ಸೈಡ್ ಇದೆಯೋ ಯಾಂಗ್ ಸೈಡ್ ಇದೆಯೋ ಕನ್ಫ್ಯೂಷನ್ ಆಗ್ಬಾರದು. ಸೊ ಇಲ್ಲಿ ಕರೆಕ್ಟ್ ಆಗಿ ನೀವು ಅದನ್ನ ಡಯಾಗ್ನೈಸ್ ಮಾಡಬಹುದು. ಯಾವುದೇ ಆರ್ಗನ್ ಅಲ್ಲಿ, ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಏನೇ ತೊಂದರೆಗಳಾದ್ರೂ ಸಹ ರಿಫ್ಲೆಕ್ಸಾಲಜಿ ಅಥವಾ ಕರೆಸ್ಪಾಂಡೆನ್ಸ್ ಏರಿಯಾ ಅಂತ ಏನ್ ಕರಿತೀವಲ್ವಾ, ಅನುರೂಪ ಪದ್ಧತಿಯಲ್ಲಿ ಅಲ್ಲಿ ನೀವು ಪೇನ್ ಫೀಲ್ ಆಗ್ತೀರಾ ಅಥವಾ ಬೇರೆ ಯಾವುದೋ ಒಂದು ಸೆನ್ಸೇಷನ್ ಫೀಲ್ ಆಗ್ತೀರಾ, ಅದಕ್ಕೆ ಕರೆಸ್ಪಾಂಡೆನ್ಸ್ ಏರಿಯಾದಲ್ಲಿ. ಸೊ ಹಾಗಾಗಿ ನೀವು ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಿ, ಡಯಾಗ್ನೈಸ್ ಮಾಡ್ಕೊಳ್ಳಿ. ಡಯಾಗ್ನೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವೆಷ್ಟು ಅಕ್ಯುರೇಟ್ ಆಗಿ ಡಯಾಗ್ನೈಸ್ ಮಾಡ್ಕೊಳ್ತೀರೋ ಅಷ್ಟು ಅಕ್ಯುರೇಟ್ ರಿಸಲ್ಟ್ ಬರುತ್ತೆ ಇದರಲ್ಲಿ. ಬೇರೆ ಕಡೆನೂ ನಿಮಗೆ ತೊಂದರೆ ಬರುತ್ತೆ. ಸಪೋಸ್ ನೀವು ಇಲ್ಲೆಲ್ಲ ಮಾಡೋದೋಗಿ ಈ ಕಡೆ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಸಪೋಸ್ ಇಲ್ಲೂ ಪೈನ್ ಬರುತ್ತೆ, ಅವ್ರಿಗೆ ಇಲ್ಲೇ ಎಲ್ಲೂ ಪೈನ್ ಇರುತ್ತೆ, ಆ ಪೈನ್ ವಾಸಿ ಆಗುತ್ತೆ. ನೀವು ಕರೆಕ್ಟ್ ಆಗಿ ಟ್ರೀಟ್ ಮಾಡುವಂತ ಜಾಗ, ಸಪೋಸ್
ಮೊಣಕೈ ಹಿಂದೆ ಮುಂದೆ ಎಲ್ಲೋ ಆಗಿರುತ್ತೆ, ಇನ್ನೋ ಹೆಂಗೋ ಆಗಿರುತ್ತೆ. ಬಟ್ ಪ್ರೆಸ್ ಮಾಡಿದ್ರೆ ಪೈನ್ ಇರುತ್ತೆ. ಯಾವ ತರ ಪೈನ್ ಇರುತ್ತೆ ಅಂದ್ರೆ, ಪ್ರೆಸ್ ಮಾಡಿದಾಗ ಫೀಲ್ ಆಗುವಂತ ಪೈನ್ ಬೇರೆ, ಆ ತೊಂದರೆ ಇರತಕ್ಕಂತಹ ಪಾಯಿಂಟ್ ಅಲ್ಲಿ ಫೀಲ್ ಮಾಡಿದಾಗ ಆಗುವಂತ ಪ್ರಿಕ್ಕಿಂಗ್ ಪೈನ್ ಬೇರೆ, ಚುಚ್ಚದಂಗೆ ಆಗುತ್ತೆ. ಕರೆಕ್ಟಾಗಿ ಅದೇ ಪಾಯಿಂಟ್ ಅಲ್ಲಿ ನಾವಿಟ್ಟು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಚುಚ್ಚದಷ್ಟು ಅನುಭವ ಆಗುತ್ತೆ. ಬಟ್ ಬೇರೆ ಜಾಗದಲ್ಲೂ ಫೀಲ್ ಆಗುತ್ತೆ ಪೈನು. ಒಂದು ಅವ್ರಿಗೆ ತೊಂದರೆ ಇದ್ರೂ ಫೀಲ್ ಆಗುತ್ತೆ ಪೈನು, ಅಥವಾ ನಾವು ಜಾಸ್ತಿ ಪ್ರೆಷರ್ ಹಾಕಿದಾಗ್ಲೂ ಪೈನ್ ಫೀಲ್ ಆಗುತ್ತೆ. ಇಬ್ರು ಹೀಲರು ಪೇಷಂಟು ಒಂದೇ ಫ್ರೀಕ್ವೆನ್ಸಿ ಇರೋರು, ಒಂದೇ ಶಕ್ತಿ ಇರೋರು ಮಾಡಿದಾಗ ಅವ್ರಿಗೇನು ಅನ್ಸಲ್ಲ. ಸಪೋಸ್ ಹೀಲರ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು ಪ್ರೆಷರ್ ಜಾಸ್ತಿ ಹಾಕಿದ್ರೆ, ಸೊ ಅವಾಗ ಪೇಷಂಟ್ ಪೈನ್ ಫೀಲ್ ಆಗ್ತಾನೆ, ಇಲ್ಲೂ ಪ್ರಾಬ್ಲಮ್ ಇದೆ ಅಂತ ನೀವು ಯೋಚನೆ ಮಾಡಕ್ ಹೋಗ್ಬಾರ್ದು. ಪ್ರಾಬ್ಲಮ್ ಇರೋ ಜಾಗದಲ್ಲಿ ಲೈಟ್ ಆಗಿ ಪ್ರೆಷರ್ ಹಾಕಿದ್ರು ಅವ್ರಿಗೆ ಪೇನ್ ಜಾಸ್ತಿ ಫೀಲ್ ಆಗುತ್ತೆ. ಸೊ ಇದು 3 ಭಾಗ ಆಯ್ತಲ್ವಾ. ಇದು ಅಂಗೈ, ಇದು ಮೊಣಕೈ ಬರುತ್ತೆ, ಇದು ಈ ಭಾಗ ಬರುತ್ತೆ, ರೆಟ್ಟೆ ಅಥವಾ ಭುಜ ಅಂತ ಹೇಳ್ತೀವಿ. ಇದು ಎಬೋದು ಒಪೆ ಅಲ್ವಾ ಇದು. ಸೊ ಇದಿಷ್ಟು ಜಾಗ ಎಬೋದು ಒಪೆ. ನಿಮ್ಮ 2 ಶೋಲ್ಡರ್ಸು ಎಬೋದು ಒಪೆ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ, ಕರೆಕ್ಟಾ? ಇಲ್ಲಿಂದ ಇದ್ರ ಮಧ್ಯದಲ್ಲಿ ಬರುತ್ತೆ. ಸೊ ಅವಾಗ ನಾವು ಕ್ಲಾಸಿಫಿಕೇಶನ್ ಹೇಗೆ ಮಾಡ್ಕೋಬೇಕು ನೋಡಿ. ಇದು ಇನ್ಸೈಡ್, ಈಗ ನೀವು ನೋಡ್ತಾ ಇದ್ರಲ್ವ, ಇದು ಇನ್ಸೈಡ್, ಯಾಂಗ್ ಸೈಡ್. ಇದು ಕೈ ಅಂತ ಹೇಳೋದಲ್ವಾ, ಇದು ಭುಜ. ಇದು ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಭುಜ ಬರುತ್ತೆ. ಸೇಮ್ ಇಲ್ಲೇನ್ ನೀವು ನೋಡ್ಕೊಂಡ್ರಲ್ವಾ, ಇಲ್ಲಿ ಒಳಗಡೆ ಇದು ಎಬೋದ ಒಪೆ ಅಂತ ಹಿಂಗೇನು ತೊಗೊಳ್ತಿರಲ್ವಾ, ಈ ಲೈನ್ ಇಂದ ಸೇಮ್ ಅದೇ ತರನೇ ಇಲ್ಲೂ ನೀವು ಮಾರ್ಕ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇದ್ರ ಮಧ್ಯದಲ್ಲೇ ನಿಮ್ಗೆ ಎಲ್ಲಾ ತರದ ಪ್ರಾಬ್ಲಮ್ಸ್ ಸಿಗುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಳಂಗಿಲ್ಲ. ಫಸ್ಟ್ ನೀವು ಕ್ಲಾಸಿಫಿಕೇಶನ್, ನಿಮ್ಮ ಡಯಾಫಾರ್ಮ್ ಮೇಲ್ಭಾಗನ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಕೂತ್ಕೊಂಡು. ಇವತ್ತು ಇಲ್ಲೇ ನಿಮಗೆ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದೇ ತರ ಮಾರ್ಕ್ನ ಇಲ್ಲಿ ಹಾಕೊಳ್ಳಿ. ಬ್ಯಾಕ್ ಸೈಡ್ ಸೇಮ್ ಅದೇ ತರ ಮಾರ್ಕ್ ಹಾಕೊಳ್ಳಿ. 100% ಬರುತ್ತೆ ಅದು. ಎಲ್ಲಾ ಪ್ರಾಬ್ಲಮ್ಸ್ ನಿಮ್ಮ ಭುಜ ಮತ್ತೆ ಭುಜದ ಕೆಳಭಾಗದ್ದು ಇಲ್ಲಿಂದ ಇಲ್ಲಿ ತನಕ ಬರತಕ್ಕಂತ ಪ್ರಾಬ್ಲಮ್ಸ್ ಏನಾಗುತ್ತೆ 100% ನಿಮ್ಗೆ ಈ ಭಾಗದಲ್ಲಿ ಸಿಕ್ಕುತ್ತೆ. ಇನ್ನು ಡೀಪ್ ಕ್ಲಾಸಿಫಿಕೇಶನ್ ಮುಂದಿನ ಹಂತಗಳಲ್ಲಿ ಮಾಡ್ತಾ ಹೋಗೋಣ. ಇದೆರಡು ಕೈಗಳಾಯ್ತಲ್ವಾ, ನಿಮ್ಮ ದೇಹದ ಎಡಭಾಗಕ್ಕಿರೋದು ಎಡಗೈ, ಬಲಭಾಗಕ್ಕಿರೋದು ಬಲಗೈ, ನಿಮ್ಮ ದೇಹದ ಎಡಭಾಗಕ್ಕಿರೋದು ಎಡಗಾಲು, ಬಲಭಾಗಕ್ಕಿರೋದು ಬಲಗಾಲು. ಇದು ಕ್ಲಿಯರ್ ಆಯ್ತಲ್ವಾ ಇದು. ಹಾಗೇನೆ ಕಾಲಲ್ಲಿ ನೋಡಿ, ನಿಮ್ಮ ಕಾಲು ಪಾದ, ಇದು ಮೊಣಕಾಲು, ಇದು ತೊಡೆಗಳು. ದೇವರಿಲಿ ಕೈಯಲ್ಲಿ ನಿಮಗೆ 3 ಭಾಗ ಕೊಟ್ಟಿದ್ದೇನೆ. ನಿಮ್ಮ ಕಾಲಿಗೂ ಅಷ್ಟೇ ಇದೆಯಾ, ಎಕ್ಸ್ಟ್ರಾ ಇದೆಯಾ? 3 ಭಾಗ ಇರೋದಲ್ವಾ. ನಿಮ್ಮ ಕಾಲು ಸಹ 3 ಭಾಗಗಳನ್ನಾಗಿ ವಿಂಗಡೆ ಆಗಿದೆ. ಇದರಲ್ಲೂ ಅಷ್ಟೇ ನೀವು ಒನ್ಸ್ ಅಗೇನ್ ಎಲ್ಲಿ ಇದು ಇನ್ಸೈಡ್ ಮತ್ತೆ ಇದು ಯಾಂಗ್ ಸೈಡ್ ಅಂತ ತಗೊಳ್ತೀವಿ. ನೀವು ಹೀಗೆ ನಿಂತಿದ್ದೀರಾ, ಕಾಲುಗಳು ಹಿಂಗ್ ಬೆಂಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಬಟ್ ನೀವು ಕೈ ತಗೊಂಡಾಗ ಹಿಂಗ್ ಬೆಂಡ್ ಆಗ್ಬೇಕಲ್ವಾ, ಹಿಂಗ್ ಬೆಂಡ್ ಆಗ್ತಾ ಇಲ್ಲ, ಅದು ಹಿಂಗ್ ಬೆಂಡ್ ಆಗುತ್ತೆ. ನಿಮ್ಮ ಸೊಂಟದಿಂದ ಕೆಳಭಾಗ ಏನಿದೆಯಲ್ವಾ ಇದು ಬಂದು ಯಾಂಗ್ ಸೈಡ್, ದೇಹದ ಮುಂಭಾಗ. ಇಲ್ಲಿಂದ ಇಲ್ಲಿವರೆಗೂ ಇನ್ಸೈಡ್ ಅಂತ ತಗೊಳ್ತೀವಿ. ಒನ್ಸ್ ಅಗೇನ್ ತೊಡೆಗಳೇನಿದೆಯಲ್ವಾ, ತೊಡೆಯಿಂದ ನಿಮಗೆ ಬಿಸಿಲು ಬೀಳುತ್ತೆ, ಇದು ಬಿಸಿಲು ಬೀಳುವಂತ ಜಾಗ. ನಿಮ್ಮ ಕಾಲುಗಳು ಹಿಂದೆ ಕಲರ್ ವೈಟ್ ಇರುತ್ತೆ, ಮುಂಭಾಗ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ. ಎಲ್ಲಾರ ಕಾಲುಗಳು ಹಾಗೆ ಇರುತ್ತೆ. ತುಂಬಾ ವೈಟ್ ಇದ್ರೆ ಸೊ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಜನರಲ್ ಆಗಿ ನೋಡಿ, ನಿಮ್ಮ ದೇಹ ಸೊಂಟದ ಭಾಗದಿಂದ ಕೆಳಗಡೆ ಏನಿದೆ ಅದು ಸ್ವಲ್ಪ ಡಾರ್ಕ್ ಇರುತ್ತೆ, ಹಿಂಭಾಗದಲ್ಲಿ ವೈಟ್ ಇರುತ್ತೆ. ಸೊ ಹಿಂಭಾಗ ಇನ್ಸೈಡು, ಮುಂಭಾಗ ಯಾಂಗ್ ಸೈಡ್. ಸೊ ಇದು ಯಾಂಗ್ ಸೈಡು, ಇದು ಇನ್ಸೈಡ್. ಈ 2 ಕಾಲುಗಳನ್ನ ತಗೊಂಡಾಗ ಇದು ಇಲ್ಲಿ ಉಲ್ಟಾ ಆಗುತ್ತೆ ನಿಮ್ಗಿದು. ದೇಹದ ಮುಂಭಾಗ ಪೂರ್ತಿ ಅಂತ ಹಿಂಗೆ ಹೇಳ್ತೀವಿ, ಬಟ್ ಕಾಲುಗಳು ತಗೊಂಡಾಗ ಕಾಲುಗಳು ನಿಮ್ಮ ಸೊಂಟದಿಂದ ಕೆಳಗಡೆ ಬರೋದನ್ನ ಇನ್ಸೈಡ್ ಅಂತ ಹೇಳ್ತೀವಿ. ಸೊಂಟದಿಂದ ದೇಹದ ಮುಂಭಾಗದಲ್ಲಿ ಸೊಂಟದಿಂದ ಮುಂದೆ ಬರೋದನ್ನ ಯಾಂಗ್ ಸೈಡ್ ಅಂತ ಕರಿತೀವಿ. ಇಲ್ಲಿ ಕನ್ಫ್ಯೂಷನ್ ಆಗ್ಬೇಡಿ. ಕಾಲುಗಳು ಕರೆಕ್ಟಾಗೆ ಫೋಲ್ಡ್ ಆಗುತ್ತೆ, ಯಾಂಗ್ ಸೈಡ್ ಇಂದನೇ ಫೋಲ್ಡ್ ಆಗುತ್ತೆ ಇಲ್ಲಿ ನಮಗೆ.
ಈ ಕಾಲುಗಳು ಸಹ ಯಾಂಗ್ ಸೈಡ್ ಇಂದನೇ ಫೋಲ್ಡ್ ಆಗುತ್ತೆ, ಇನ್ ಸೈಡ್ಗೆ ಫೋಲ್ಡ್ ಆಗೋದು. ಕರೆಕ್ಟ್ ಇದೆಯಲ್ವಾ? ನಮಗೆ ನೋಡೋದಿಕ್ಕೆ ಉಲ್ಟಾ ಆದಂಗೆ ಕಾಣಿಸುತ್ತೆ, ಬಟ್ ಇಲ್ಲ, ಅದು ಫೋಲ್ಡಿಂಗ್ ಕರೆಕ್ಟ್ ಆಗಿದೆ. ಇಲ್ಲಿ ಯಾಂಗ್ ಸೈಡ್ ಇದೆ, ಇನ್ ಸೈಡ್ ಇದೆ. ನಿಮ್ಮ ಕಾಲುಗಳು ಸಹ ಒಳಗಡೆಗೆ ಅಂದ್ರೆ ಇನ್ ಸೈಡ್ಗೆ ಫೋಲ್ಡ್ ಆಗುತ್ತೆ. ಹೀಗೆ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮ ಕಾಲುಗಳು ಯಾವ ತರ ಫೋಲ್ಡ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ದೇವರು ಇಲ್ಲಿ ಕ್ರಿಯೇಟ್ ಮಾಡಿರೋದು. ಸೊ ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ದೇಹದ ಮುಂಭಾಗ ನಮಗೆ ಮೊಣಕಾಲುಗಳು ಮುಂದೆ ಕಾಣಿಸ್ತಾ ಇದೆ. ಇಲ್ಲಿ ಸರ್ ಮೊಣಕಾಲುಗಳು ಇಲ್ಲೇ ಬರಬೇಕಲ್ವಾ? ಇದು ಹಿಂಭಾಗದ್ದು, ಇದು ಮುಂಭಾಗದ್ದು. ಬಿಸಿಲು ಬೀಳುವಂತ ಜಾಗ ಅಂತ ಹೇಳ್ತೀವಿ ನಾವು. ಸೂರ್ಯನಿಗೆ ನಿಂತ್ಕೊಂಡಾಗ ಇಲ್ಲಿ ಬರುತ್ತೆ, ಬಿಸಿಲು ಬೀಳುತ್ತೆ ಇದಕ್ಕೆ ಜಾಸ್ತಿ. ಆಕ್ಚುಲಿ ಇನ್ಸೆಕ್ಟ್ ಸಿಸ್ಟಮ್ಗೆ ಹೋಲಿಕೆ ಮಾಡ್ಕೊಳ್ತೀವಿ. ಇದರಲ್ಲಿ 3 ತರ ಇದೆ: ಕರೆಸ್ಪಾಂಡೆನ್ಸು, ಇನ್ಸೆಕ್ಟು, ಮಿನಿ ಸಿಸ್ಟಮ್ ಮತ್ತು ಪ್ಲಸ್ ಮೈಕ್ರೋ ಸಿಸ್ಟಮ್. ಮೈಕ್ರೋ ಸಿಸ್ಟಮ್ನ ಅವಶ್ಯಕತೆ ಇಲ್ಲ ಈಗ. ಮೈಕ್ರೋ ಸಿಸ್ಟಮ್ ತುಂಬಾ ಕಡಿಮೆ ಯೂಸ್ ಮಾಡೋದು. ಮೈಕ್ರೋ ಸಿಸ್ಟಮ್ ಮಾಡಿದಾಗ 1 ಪಿನ್ ಹಾಕಿದ್ರೆ 4-5 ಕಾಯಿಲೆಗಳು ವಾಸಿ ಆಗುತ್ತೆ ಅದರಲ್ಲಿ. ಸುಜೋಕ್ ಅಕ್ಯುಪಂಕ್ಚರಲ್ಲಿ ನಾವು ಮೈಕ್ರೋ ಸಿಸ್ಟಮ್ ಯೂಸ್ ಮಾಡ್ತೀವಿ. ಇಲ್ಲಿ ಬರೀ ಕರೆಸ್ಪಾಂಡೆನ್ಸ್ ಇದನ್ನ ಕರೆಸ್ಪಾಂಡೆನ್ಸು. ಇಡೀ ದೇಹ ನಾವು ಬೆರಳಲ್ಲಿ ತಗೊಂಡಾಗ ನಾವು ಅದನ್ನ ಇನ್ಸೆಕ್ಟ್ ಅಂತೀವಿ. ಒಂದು ಬೆರಳಲ್ಲಿ ಕೇವಲ ಒಂದೇ ಒಂದು ಭಾಗನ ತಗೊಂಡಾಗ ಅದನ್ನ ಮಿನಿ ಸಿಸ್ಟಮ್ ಅಂತೀವಿ. ಈ 3 ಸಿಸ್ಟಮ್ನ ನೀವು ಕಲ್ತ್ಕೊಂಡ್ರೆ ಸಾಕು. ಇದು ಅರ್ಥ ಆಯ್ತಲ್ವ ನಿಮ್ಗೆ ಇವಾಗ? ಇದು ದೇಹದ ಮುಂಭಾಗ ಅಂತ ಹೇಳಿದ್ದೀನಿ. ಇದು ಎಬೋದ ಒಪ್ಪೆ, ದೇಹದ ಮೇಲ್ಭಾಗ. ಇದು ದೇಹದ ಕೆಳಭಾಗ. ನಮ್ಮ ತಲೆ ಮತ್ತು ಕುತ್ತಿಗೆ ಬೆರಳಲ್ಲಿ 2 ಪಾರ್ಟ್ ಇದೆ. ಇದಿಷ್ಟು ದೇಹದ ಮೇಲ್ಭಾಗಕ್ಕೆ ಸಂಬಂಧ ಆಯಿತು. ಇದಿಷ್ಟು ಬಂದು ನಿಮಗೆ ಲಂಗ್ ಮತ್ತೆ ಹಾರ್ಟ್ ಆಕ್ಯುಪೈ ಮಾಡಿರುವಂಥ ಜಾಗ. ಈ ದೇಹದ ಮುಂಭಾಗದಲ್ಲಿ ನಮಗೆ 2 ಕಾಲು, 2 ಕೈಗಳು. ಇಲ್ಲಿ ಏನು ಬಿಲೋ ದ ಡಯಾಫ್ರಮ್ ಅಂತ ಹೇಳ್ತೀವಲ್ವಾ? ಸೊ ಇಲ್ಲಿ ನಿಮಗೆ ಲಾರ್ಜ್ ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು ಪ್ಲಸ್ ಯೂರಿನರಿ ಬ್ಲಾಡರು, ನಮ್ಮ ಆರ್ಗನ್ಸ್ ಎಲ್ಲನೂ ಇಲ್ಲೇ ಬರುತ್ತೆ. ನಿಮ್ಮ ಬೆನ್ನುಹುರಿ ದೇಹದ ಹಿಂಭಾಗದಲ್ಲಿರೋದಲ್ವಾ? ಸೊ ಈ ಕಡೆ ಬರುತ್ತೆ ಬೆನ್ನುಹುರಿ. ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇದು ತಲೆ, ಅಲ್ಲಿಂದ ಕೆಳಗಡೆ ಕುತ್ತಿಗೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಜಾಯಿಂಟ್ ಇದೆಯಲ್ವಾ? ಈ ಜಾಯಿಂಟ್ ಇಂದ ನಿಮಗೆ ಬೆನ್ನುಹುರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮಗೆ ಎಷ್ಟಿದೆ? ಕುತ್ತಿಗೆ ಅಲ್ವಾ? ಸೊ ಕುತ್ತಿಗೆ ಅಂತ ಹೇಳ್ತೀವಿ ಸರ್ವೈಕಲ್ಲು ಇಷ್ಟು ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಸರ್ವೈಕಲ್ ಬರುತ್ತೆ. ಎಬೋದ ಒಪೆಯಲ್ಲಿ ನಿಮಗೆ ತೊರಾಸಿಕ್ ಬರುತ್ತೆ. ಕರೆಕ್ಟ್ ಅಲ್ವಾ? ಲಂಗ್ಸ್ ಹಿಂಭಾಗನೇ ಅಲ್ವಾ ತೊರಾಸಿಕ್ ಬರೋದು? ಅರ್ಧ ಲಂಗ್ಸ್ ವರ್ಗೂ ಬರುತ್ತೆ, ಅರ್ಧದಿಂದ ಕೆಳಗಡೆ ತೊರಾಸಿಕ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಈ ನೆಕ್ ಪೋರ್ಷನ್ ಇದೆಯಲ್ವಾ? ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ ಪೋರ್ಷನ್ ಅಂದ್ರೆ ಸರ್ವೈಕಲ್ ಇಲ್ಲಿ ಎಂಡ್ ಆಗುತ್ತೆ. ಇಲ್ಲಿಂದ ಥೊರಾಸಿಕ್ ಪೋರ್ಷನ್ ಸ್ಟಾರ್ಟ್ ಆಗುತ್ತೆ. ಥೊರಾಸಿಕ್ T8 ವರೆಗೂ ಇಲ್ಲಿ ಬರುತ್ತೆ. T9 ಇಂದ ರಿಮೈನಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಕಾಕ್ಸಿಕ್ ವರ್ಗು. ಸ್ಪೈನಲ್ ಕಾರ್ಡ್ ಸ್ಪ್ಲಿಟ್ ಆಗುತ್ತೆ ನಿಮಗೆ. ಇಲ್ಲಿ ಅರ್ಧ ಬರುತ್ತೆ, ಈ ಭಾಗದಲ್ಲಿ ಅರ್ಧ ಬರುತ್ತೆ ಇಲ್ಲಿವರೆಗೂ. ಇದು ಸರ್ವೈಕಲ್ಲು, ಇದು ಥೊರಾಸಿಕ್ 8 ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆಗ್ಲಿ ಇಲ್ಲಿ ಲೈನ್ ತೋರಿಸಿದ್ನಲ್ವಾ? ಅದೇ ತರ ನೀವು ಈ ಕಡೆ ಬಂದ್ರೆ ನೋಡಿ, ಇಲ್ಲಿ ಈ ಸೆಂಟರ್ ಪಾರ್ಟ್ ಅಲ್ಲಿ ನೀವು ಸ್ವಲ್ಪ ಹಿಂಗ್ ಮಸಾಜಿಂಗ್ ಪ್ರೆಸ್ ಮಾಡಿ ನೋಡಿದ್ರೆ ನಿಮ್ಗೆ ಇಲ್ಲಿ ಗುಣಿ ಕಾಣಿಸುತ್ತೆ. ಇಲ್ಲಿ ಗುಣಿ ಇದೆ. ಈ ಗುಳಿಯಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. T8 ಇಲ್ಲಿಗೆ ಎಂಡ್ ಆದ್ರೆ T9 ಇಂದ ಇಲ್ಲಿ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಥೊರಾಸಿಕ್ 9 ಇಂದ ಅಪ್ ಟು ಕಾಕ್ಸಿಕ್ ವರೆಗೂ ಇಲ್ಲಿಗೆ ಎಂಡ್ ಆಗುತ್ತೆ. ನಾವು ದೇಹದ ಮೇಲ್ಭಾಗನ ಟ್ರೀಟ್ ಮಾಡಬೇಕಾದ್ರೆ ಇಲ್ಲಿಂದ ಮೇಲ್ಗಡೆಗೆ ನೋಡ್ಕೊಳ್ತೀವಿ. ದೇಹದ ಕೆಳಭಾಗನ ಟ್ರೀಟ್ ಮಾಡ್ಬೇಕಾದ್ರೆ ಇಲ್ಲಿಂದ ನೋಡ್ಕೊಳ್ತೀವಿ. ದೇಹದ ಮುಂಭಾಗದಲ್ಲಾದ್ರೆ ಇಲ್ಲಿವರೆಗೂ, ದೇಹದ ಹಿಂಭಾಗ ಆದ್ರೆ ಇಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಕಾಲುಗಳು ನಿಮಗೆ ಅನುರೂಪ ಪದ್ಧತಿಯಲ್ಲೇ ಅದು ಫಿಕ್ಸ್ ಆಗಿದೆ ಕರೆಕ್ಟಾಗಿ. ಯಾಕೆಂದ್ರೆ ಯಾಂಗ್ ಸೈಡಿಂದ ಇನ್ ಸೈಡ್ಗೆ ಫೋಲ್ಡ್ ಆಗೋದು. ನಾವು ದೇಹದ ಮುಂಭಾಗ ಅಂತ ಇದನ್ನು ತಗೊಂಡಾಗ ಆಕ್ಚುಲಿ ಇದು ಹಿಂಭಾಗ ಆಗುತ್ತೆ, ಆ ಮುಂಭಾಗ ಹಿಂದ್ಗಡೆಗೆ ಹೋಗುತ್ತೆ. ಇನ್ ಅಂಡ್ ಯಾಂಗ್ ಅಂತ ನಾವು ಡಿವೈಡ್ ಮಾಡಿದಾಗ ಉಲ್ಟಾ ಆಗುತ್ತೆ ಅಲ್ಲಿ.
ಸೊ ಕಾಲುಗಳು ಫೋಲ್ಡಿಂಗು ಕರೆಕ್ಟಾಗೇ ಇರುತ್ತೆ. ಇಲ್ಲಿ ಮುಂಭಾಗದಲ್ಲಿ ಮೊಣಕಾಲು ಪೇನ್ ಅಂತ ಬಂದಾಗ ಏನು ನೀ ಪೇನ್ ಅಂತ ಹೇಳ್ತೀರಾ, ಯೂಶ್ವಲಿ ಇವು ಮುಂಭಾಗದಲ್ಲಿ ಇಲ್ಲಿ ಕಾಣಿಸುತ್ತೆ, ಅದು ಇಲ್ಲಿ ದೇಹದ ಹಿಂಭಾಗ ಅಂದರೆ ಈ ಪೋರ್ಷನ್ಲಿ ನಿಮಗೆ ಕಾಣಿಸುತ್ತೆ. ಮೊಣಕಾಲುಗಳು ಪಕ್ಕ ಇಲ್ಲೇ ಬರುತ್ತೆ, ಮೊಣಕೈಗಳು ಇಲ್ಲೇ ಬರುತ್ತೆ, ಈ ರೀತಿಯಾಗಿ. ಇದನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಯಾವಾಗಲೂ ಕಾಲುಗಳು ಕನ್ಫ್ಯೂಷನ್ ಆಗಬಾರ್ದು, ನಿಮ್ಮ ಎಡಗಾಲು ಮತ್ತು ಬಲಗಾಲನ್ನು ಸಹ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕರೆಕ್ಟಾಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಇವತ್ತೇನೆ ನಿಮಗೆ ಇಂಟರ್ನೆಟ್ಟಲ್ಲಿ ಹೋಗಿ ಸುಜೋಕ್ ಇಮೇಜಸ್ ಅಂತ ಹಾಕಿದ್ರೆ ಬರುತ್ತೆ. ಸುಜೋಕ್ ಇಮೇಜಸ್ನ ಓಪನ್ ಮಾಡಿ, ಸುಜೋಕ್ ಇಮೇಜಸ್ಸಲ್ಲಿ ಆರ್ಗನ್ಸ್ ಹೇಗಿದೆ ಸೇಮ್ ಅದೇ ಥರ ಡ್ರಾಫ್ಟ್ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ಕ್ಲೀನಾಗಿ ನಿಮ್ಮ ಕೈ ಮೇಲೆ. ಪೇಷಂಟ್ ಕೈಗಳನ್ನ ಹಿಂಗೆ ನೋಡಿದ ತಕ್ಷಣ ನಿಮಗೆ ಏನು ಕಾಣಿಸ್ಬಾರ್ದು. ಇಲ್ಲಿ ಕಾಣಿಸ್ಬೇಕಾಗಿರೋದು ಬರೀ ಆರ್ಗನ್ಸ್. ಇನ್ಸೈಡ್ ದ ಬಾಡಿ, ಇನ್ಸೈಡ್ ಯಾವುದು, ಯಾಂಗ್ ಸೈಡ್ ಅದೊಂದು ತಿಳ್ಕೋಬೇಕು, ಕ್ಲಾಸಿಫಿಕೇಶನ್ ಮಾಡ್ಕೋಬೇಕು ನೀವು. ಬಿಲೋ ದ ನೋವೆಲ್ ಇದೆಯಾ, ಬಿಲೋ ಅಪ್ಪರದ ನೋವೆಲ್ ಇದೆಯಾ ಅಂತ ತಿಳ್ಕೋಬೇಕು. ಬಿಲೋ ದ ಡಯಾಫಾಮ, ಅಪ್ಪರದ ಡಯಾಫಾಮ ಅಂತಾನೆ ತಿಳ್ಕೋಬೇಕು. ಫಸ್ಟ್ ಕ್ಲಾಸಿಫಿಕೇಶನ್ ಮಾಡ್ಕೋಬೇಕು. ನೀವು ಟ್ರೀಟ್ ಮಾಡೋಕ್ಕೆ ಮುಂಚೆ ಫಸ್ಟು ನೀವು ಡಯಾಗ್ನೈಸ್ ಮಾಡಬೇಕಾಗಿರೋದು ಕರಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ದೇಹದ ಮೇಲೆ ಆಗಿರ್ತಕ್ಕಂತಹ ಪ್ರಾಬ್ಲಮ್ಮು ಕೈಯಲ್ಲಿ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ನಾವು ಇಲ್ಲಿ ಥೆರಪಿಯಲ್ಲಿ ಅಂತ ತಗೊಂಡಾಗ ಫಸ್ಟ್ ಪ್ರೆಷರೇ ಹಾಕ್ತೀವಿ. ಸುಜೋಕ್ ಆಕ್ಯೂ ಪ್ರೆಷರ್ ಸಿಸ್ಟಮ್ ಆ ಕರೆಕ್ಟಾಗಿ ಡಯಾಗ್ನೈಸ್ ಮಾಡಬೇಕು. ಆ ಭಾಗದಲ್ಲಿ ಪೈನ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಸಪೋಸ್ ಅಲ್ಲಿಲ್ಲ ಅಂದ್ರೂ ಅಕ್ಕಪಕ್ಕದಲ್ಲಿ ಇದೆಯಾ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ ಫಸ್ಟ್. ಕೆಲವು ಸಾರಿ ಪೈನು ನಮಗೆ ಮಾಲ್ ಪ್ರಾಕ್ಟೀಸ್ ಆಗುತ್ತೆ. ನಾವು ಡಯಾಗ್ನೈಸ್ ಮಾಡಿರೋ ಜಾಗದಲ್ಲಿರಲ್ಲ, ಅಕ್ಕಪಕ್ಕದಲ್ಲಿರುತ್ತೆ ಪೈನ್. ಒಂದು ಪೈನ್ ಮೂವ್ ಆಗುವಂಥದ್ದು ಬಾಡಿಯಲ್ಲಿ. ವಾಯು ನೇಚರ್ ಇರ್ತಕ್ಕಂಥವ್ರು, ಎಸ್ಪೆಷಲಿ ನೀವು ಗ್ಯಾಸ್ಟ್ರೈಟಿಸ್ ಇಂದ ತಗೊಂಡಾಗ ಬಾಡಿಯಲ್ಲಿ ಒಂದು ಕಡೆ ಪೈನ್ ಕಾಣಿಸ್ಕೊಳ್ಳುತ್ತೆ, ಕರಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಒಂದು ಕಡೆ ಪೈನ್ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ನೀವು ಫಸ್ಟ್ ಡಯಾಗ್ನೈಸ್ ಮಾಡ್ಕೋಬೇಕು. ಪೈನು ಯಾವ ರೂಪದಲ್ಲಿರುತ್ತೆ, ಬಾಡಿಯಲ್ಲಿರ್ತಕ್ಕಂಥ ಪೈನು ಅಂದರೆ ಈ ಬಾಡಿಯಲ್ಲಿ ಇರ್ತಕ್ಕಂಥ ಪೈನು ಇದರ ಕರಸ್ಪಾಂಡೆನ್ಸ್ ಆರ್ಗನ್ಗೆ ಅಂತ ಬಂದಾಗ ಇಲ್ಲಿ ನಮಗೆ ಡಯಾಗ್ನೈಸ್ ಆಗದೇ ಇರೋ ಸಮಯದಲ್ಲಿ ಆ ವ್ಯಕ್ತಿಗೆ ವಾಯು ಜಾಸ್ತಿ ಇರುತ್ತೆ. ಸೊ ವಾಯು ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ಕಾಣಿಸ್ಕೊಂಡಾಗಲೂ ಸಹ ಆಲ್ಮೋಸ್ಟ್ 80% ಕರೆಕ್ಟಾಗಿ ಕಾಣಿಸುತ್ತೆ. ಇನ್ನು 20% ಏನಿದೆಯಲ್ಲ, 20% ಪೇಷಂಟ್ಗಳಲ್ಲಿ ಈ ದೇಹದ ಮೇಲೆ ಇರತಕ್ಕಂತಹ ಸಿಂಪ್ಟಮ್ಸು ಇಲ್ಲಿ ಕಾಣಿಸ್ಕೊಳ್ಳಲ್ಲ, ಬೇರೆ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ಕೆಲವು ಸರಿ ರಿಲೇಟೆಡ್ ಆರ್ಗನಲ್ಲಿ ಕಾಣಿಸ್ಕೊಳ್ಳುತ್ತೆ, ಇಲ್ಲ ಅಕ್ಕಪಕ್ಕದ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾಕೆ ಅಂದರೆ ಪೇಯ್ನು ಒಂದೇ ಕಡೆ ಇರೋದಿಲ್ಲ ಅದು. ಸೊ ಪೇಯ್ನ್ ಮೂವ್ ಆಗ್ತಾ ಇರೋದ್ರಿಂದ ಈ ಕರಸ್ಪಾಂಡೆನ್ಸ್ ಸಿಸ್ಟಮಲ್ಲೂ ಸಹ ನಿಮಗೆ ಸ್ಪೆಸಿಫಿಕ್ ಜಾಗದಲ್ಲಿ ಒಂದು ಮಿನಿಮಮ್ 6 hours ಪೇಯ್ನ್ ಇದ್ರೆ ಮಾತ್ರನೇ ನಿಮ್ಗೆ ಇಲ್ಲಿ ಸಿಕ್ಕುವಂಥದ್ದು. ಆ 6 hours ಮಧ್ಯದಲ್ಲಿ ಪೇಯ್ನ್ ಮೂವ್ ಆಗ್ತಾ ಹೋದ್ರೆ ಇಲ್ಲೂ ಸಹ ಆ ಪೇಯ್ನ್ ಪಾಯಿಂಟು ಮೂವ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಜಾಗಕ್ಕೆ ಹೋಗುತ್ತೆ. ಅಥವಾ ರೂಟ್ ಕಾಸ್ ಇದೆಯಲ್ಲ, ರೂಟ್ ಕಾಸ್ಗೆ ಹೋಗಿ ಕೂತ್ಕೊಳ್ಳುತ್ತೆ ಪೇಯ್ನ್. ಅವಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ, ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಯಾವ್ದಾದ್ರು ಸರಿ, ಕೆಲವು ಪೇಷಂಟಲ್ಲಿ, ಎಲ್ಲ ಪೇಷಂಟಲ್ಲೂ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಜಾಸ್ತಿ ಆದಾಗ ಜಾಯಿಂಟ್ ಪೇನ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಯಾವ ಜಾಯಿಂಟ್ ಬೇಕಾದರೂ ಆಗ್ಬೋದು. ಫಿಸಿಕಲ್ ಬಾಡಿಯಲ್ಲಿರುತ್ತೆ ಪೇಯ್ನು, ನೀವು ಇಲ್ಲಿ ತಗೊಂಡಾಗ ಇಲ್ಲಿ ಡಯಾಗ್ನೈಸ್ ಮಾಡೋಕ್ಕಾಗಲ್ಲ. ಮೊಣಕಾಲು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಅಥವಾ ಬ್ಯಾಕ್ ಪೇಯ್ನ್ ಇರ್ಬೋದು. ಅವನಿಗೆ ಗೊತ್ತಿರಲ್ಲ, ಅವನಿಗೆ ಅಸಿಡಿಟಿನೂ ಗೊತ್ತಿರಲ್ಲ, ಗ್ಯಾಸ್ಟ್ರಿಕ್ಕು ಗೊತ್ತಿರೋದಿಲ್ಲ. ಆ ಸಿಂಪ್ಟಮ್ಸ್ ಯೂಶ್ವಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂದರೆ ಇಲ್ಲಿಂದ ಮೇಲೆ ಬರಬೇಕು, ಹೊಟ್ಟೆ ಭಾಗದಲ್ಲಿ ಬರಬೇಕು, ಯೂಶ್ವಲಿ ನಾವು ಹಂಗೆ ಅಂದ್ಕೊಳ್ತೀವಿ. ಬಟ್ ಕೆಲವು ಪೇಷಂಟಲ್ಲಿ, ಒಂದು 20% ಆಫ್ ದ ಪೇಷಂಟ್ಗಳಲ್ಲಿ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಆದಾಗ ಅವ್ರಿಗೆ ಬ್ಯಾಕ್ ಪೇಯ್ನ್ ಬರುತ್ತೆ, ಜಾಯಿಂಟ್ ಪೇಯ್ನ್ಸ್ ಬರುತ್ತೆ. ಕೆಲವರಿಗೆ ಕೈಗಳಲ್ಲಿ ಈ ಜಾಯಿಂಟ್ ಇದೆಯಲ್ವಾ, ಇಲ್ಲಿ ಮಾತ್ರನೇ ಪೇಯ್ನ್ ಬರುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ, ನನಗೆ ಹೊಟ್ಟೆ ಖಾಲಿ ಇದ್ದಂಗೆ ಮಾತ್ರನೇ ಪೇಯ್ನ್ ಬರುತ್ತೆ ಅಂತ ಅವ್ರಿಗೆ ಡಯಾಗ್ನೈಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇನ್ನೂ ಕೆಲವು ಪೇಷಂಟ್ಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಜಾಸ್ತಿ ಆದಾಗ ಅವರಲ್ಲಿ ಕಫ ಕಟ್ಬಿಡುತ್ತೆ. ಎಲ್ಲ ಪೇಷಂಟಲ್ಲೂ ಹಿಂಗೆ ಆಗುತ್ತಾ? ಇಲ್ಲ, ಹೇಳಿದಲ್ಲ, 80% ಆಫ್ ದ ಸಿಂಪ್ಟಮ್ಸ್ ಕರೆಕ್ಟಾಗಿರುತ್ತೆ. ಇನ್ನು 20% ಆಫ್ ದ ಪೇಷಂಟ್ಸು
ಈ ರೀತಿಯಾದಂತಹ ಪೆಕ್ಯುಲಿಯರ್ ಸಿಂಪ್ಟಮ್ಸ್ ಅಲ್ಲಿ ಇರ್ತವೆ. ಈ ಸಿಂಪ್ಟಮ್ಸ್ನ ನಾವು ತಲೆಯಲ್ಲಿ ಇಟ್ಕೊಂಡೇ ಟ್ರೀಟ್ ಮಾಡಬೇಕು. ಪ್ರತಿ ಸಾರಿ ಟ್ರೀಟ್ ಮಾಡಬೇಕಾದ್ರೂ ಡೀಟೇಲ್ಸ್ ತಗೋಬೇಕು. ಪ್ರತಿಯೊಂದು ಪೇಷಂಟ್ನ ನಿಧಾನವಾಗಿ ಪ್ರತಿಯೊಂದು ಕ್ವಶನ್ಸ್ನ ಕೇಳಿ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಸಿಂಪ್ಟಮ್ಸ್ ಬರುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಬೇಕಿಲ್ಲಿ. ಆ ಸಿಂಪ್ಟಮ್ಸ್ ಕೋರಿಲೇಟ್ ಆಗ್ತಾ ಇದೆಯಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ವಿಶೇಷವಾಗಿ ನಿಮಗೆ ಯಾವಾಗಲೂ ಕನ್ಫ್ಯೂಷನ್ ಕೊಡುವಂಥದ್ದಂದ್ರೆ ಈ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಒಂದೇ. ಈ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಪೈನು, ಕಫ ಈ ಮೂರನ್ನು ಒಂದು ಟ್ರಯಾಂಗಲ್ ಥರ ನೋಡ್ಕೊಳ್ಳಿ ನೀವು. ಗ್ಯಾಸ್ಟ್ರಿಕ್ ಇದೆ, ಪೈನು ಇದೆ, ಕಫ ಇದೆ. ಈ ಕಾಂಬಿನೇಷನ್ ಬಂದಾಗ ನೀವು ನೋಡಬೇಕಾಗಿರೋದು ಫಸ್ಟ್ ಅವನ ಹೊಟ್ಟೆ ಸರಿಗಿದೆಯಾ ಇಲ್ವಾ ಅನ್ನೋದು. ಅವನ ಹೊಟ್ಟೆನ ನೀವು ಒಂದ್ಸರಿ ಸರಿ ಮಾಡಿಬಿಟ್ರೆ ನಿಮ್ಗೆ ಆ ಪೈನು, ಕಫ ಎಲ್ಲನೂ ಕಡಿಮೆ ಆಗೋಗುತ್ತೆ. ಕೆಲವ್ರಿಗೆ ಬರೀ ಪೈನ್ ಇರುತ್ತೆ, ಕೆಲವ್ರಿಗೆ ಬರೀ ಕಫ ಇರುತ್ತೆ. ಸೊ ನಾವಿಲ್ಲಿ ವಾತ ಪಿತ್ತ ಕಫನ ನೋಡೋಕ್ಕಾಗೋದೇ ಇಲ್ಲ. ನೀವು ವಾತ ಪಿತ್ತ ಕಫ ಅಂತ ನೋಡಿದಾಗ ಕನ್ಫ್ಯೂಷನ್ ಆಗುತ್ತೆ ನಮ್ಗೆ. ಅವಾಗ ವ್ಯಕ್ತಿ ಸಣ್ಣಗೆ ವಿಂಡ್ ಜಾಸ್ತಿ ಇರುತ್ತೆ, ಅವನಿಗೆ ಗ್ಯಾಸ್ಟ್ರಿಕ್ ಇರುತ್ತೆ, ನೋಡಿದ್ರೆ ಕಫ ಇರುತ್ತೆ. ಗ್ಯಾಸ್ಟ್ರಿಕ್ ಕೇಳಿದ್ರೆ ಅವನಿಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ ಏನೂ ಇಲ್ಲ, ನನಗೆ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಹೇಳ್ತಾನೆ ಅವನು. ಬಟ್ ಅವ್ನಿಗೆ ಯಾವ ಸಿಂಪ್ಟಮ್ಸು ಹೊಟ್ಟೆಯಲ್ಲಿ ಕಾಣಿಸಲ್ಲ. ಇಲ್ಲಿ ಆಗಿದ್ದು ಎಲ್ಲನೂ ಅವನಿಗೆ ಕನ್ವರ್ಟೆಡ್ ಇಂಟು ಪೇನ್ ಆರ್ ಫ್ಲಮ್ ಅಕ್ಯುಮುಲೇಷನ್ ಇನ್ ದ ಲಂಗ್ಸ್. ಸೊ ಈ ಥರ ಸಿಂಪ್ಟಮ್ಸ್ ಅಲ್ಲಿ ನೀವು ಸುಜೋಕಲ್ಲಿ ನೀವು ಕನ್ಫ್ಯೂಷನ್ ಆಗ್ತೀರಾ. ಸೊ ಈ ಸಿಂಪ್ಟಮ್ಸ್ಗಳನ್ನ ತುಂಬ ಜಾಗರೂಕತೆಯಿಂದ ನೀವು ನೋಡ್ತಾ ಹೋಗ್ಬೇಕು. ನಿಮ್ಮ ತಲೆಭಾಗ ಅಂತ ಹೇಳಿದ್ನಲ್ವ, ಇದನ್ನ ಈ ತಲೆಭಾಗದಲ್ಲಿ ನೀವೆಲ್ಲೇ ಪ್ರಾಬ್ಲಮ್ ಇದ್ರೂ ಸಹ ನೀವು ನೋಡ್ಕೋಬೇಕಾಗಿರೋದು ಫಸ್ಟ್ ಕ್ಲಾಸಿಫಿಕೇಶನ್. ನಿಮ್ಮ ತಲೆಯ ಹಿಂಭಾಗದಲ್ಲಿದೆಯಾ ಅಥವಾ ಮುಂಭಾಗದಲ್ಲಿದೆಯಾ ಪ್ರಾಬ್ಲಮ್? ತಲೆಯ ಮುಂಭಾಗದಲ್ಲಿದ್ರೆ ನೋಡಿ, ಇದು ಮೇಲ್ಗಡೆ, ಇದು ಹಣೆ ಭಾಗ ಮತ್ತೆ ನೆತ್ತಿ ಎರಡೂ ಇಲ್ಲೇ ಸೇರ್ಕೊಳ್ಳುತ್ತೆ. ಈಗ ತುಂಬಾ ಕಡಿಮೆ ಗ್ಯಾಪಲ್ಲಿ ನಿಮಗೆ ಗೊತ್ತಾಗುತ್ತೆ ಹಣೆ ಭಾಗ ಮತ್ತೆ ನೆತ್ತಿ. ಹಾಗಾದ್ರೆ ಹಿಂಭಾಗದಲ್ಲಿ ಇಲ್ಲಿದ್ರೆ ನಾವು ಈ ನೈಲ್ ಮೇಲೆ ಟ್ರೀಟ್ ಮಾಡಬಹುದಾ? ಮಾಡಬಹುದು, ಪ್ರೆಷರ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ನೀಡ್ಲಿಂಗ್ ಎಲ್ಲ ಹಾಕಕ್ಕಾಗಲ್ಲ, ಸೀಡ್ ಕಟ್ಟಕ್ಕಾಗಲ್ಲ, ಬಟ್ ಪ್ರೆಷರ್ ಕೊಡ್ಬೋದು. ಇದ್ರ ಮೇಲೂ ಪ್ರೆಷರ್ ಕೊಟ್ರೆ ರಿಸಲ್ಟ್ ಬರುತ್ತೆ. ಅಥವಾ ಇದಕ್ಕೆ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಲ್ವಾ, ಈ ಉಗುರು ಕೆಳಗಡೆ ಇರೋ ಭಾಗ ಇದೆಯಲ್ವಾ, ಈ ಭಾಗದಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರು ಈ ತಲೆಯ ಹಿಂಭಾಗದಲ್ಲಿ ಇರ್ತಕ್ಕಂತಹ ಯಾವುದೇ ತೊಂದರೆಗಳು ನಾವು ಸಾಲ್ವ್ ಮಾಡ್ಬೋದು. ನಾಟ್ ಓನ್ಲಿ ಪೈನ್. ಸಪೋಸ್ ಏನಾರ ಗಡ್ಡೆ ಆಯ್ತು ಅಂತ ಇಟ್ಕೊಳ್ಳಿ, ನೀವು ಕಲರ್ ಹಾಕಿ ಎಲ್ಲನೂ ಮಾಡಿ, ಇದ್ರ ಕರೆಸ್ಪಾಂಡೆನ್ಸ್ ಅಲ್ಲಿ ನಿಮ್ಗೆ ಈ ಪಾಯಿಂಟ್ ಬರುತ್ತೆ. ಇಲ್ಲಿ ದೇಹದ ಎಡಭಾಗದಲ್ಲಾದ್ರೆ ನಿಮ್ಗೆ ಈ ಕಡೆ ಬರುತ್ತೆ, ದೇಹದ ಬಲಭಾಗದಲ್ಲಾದ್ರೆ ನಿಮ್ಗೆ ಈ ಕಡೆ ಬರುತ್ತೆ. ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಇಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳಿ. ಇದಕ್ಕೆ ರಿಲೇಟೆಡ್ ಆಗಿರೋ ಈ ಪೈನ್ ಏನಿದೆಯಲ್ಲ, ಈ ಪೈನ್ಗೆ ಸ್ಟಿಮ್ಯುಲೇಷನ್ಸ್ ಕೊಡೋದು, ಮಸಾಜ್ ಕೊಡೋದು, ಸ್ಟಾರ್ ಮ್ಯಾಗ್ನೆಟ್ ಹಾಕೋದು, ಇಲ್ಲೂ ಸಹ ಕಲರ್ ಥೆರಪಿನ ಕೊಡುವಂಥದ್ದು. ನಾವು ದೊಡ್ಡದಾಗಿ ಕಲರ್ ಹಾಕ್ತೀವಿ, ಸುತ್ತು ಕಲರ್ ಹಾಕ್ತೀವಲ್ವಾ, ಆಯುರ್ವೇದಿಕ್ ಅಂತ ತಗೊಂಡಾಗ, ಹೆಡ್ ಅಂತ ತಗೊಂಡಾಗ ಇಷ್ಟು ಫುಲ್ಲು ಕಲರ್ ಹಾಕ್ತೀವಿ. ಅಕಸ್ಮಾತ್ ಇಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತಲ್ಲ, ಸಿಂಗಲ್ ಒಂದು ಡಾಟ್ ಇಟ್ರೆ ಸಾಕು, ಅಷ್ಟು ರಿಸಲ್ಟ್ ಇದರಲ್ಲೇ ಬರುತ್ತೆ. ಇನ್ನೂ ಎಫೆಕ್ಟ್ ಇನ್ನೂ ಫಾಸ್ಟ್ ಆಗಬೇಕಾ, ಲೇಸರ್ ಥೆರಪಿ ತಗೊಳ್ಳಿ. ಏನ್ ಕಲರ್ ಕೊಡ್ತೀರಾ ಆ ಕಲರ್ ಲೇಸರ್ನ ಇಲ್ಲಿ 1 ರಿಂದ 3 ನಿಮಿಷ ಆ ಇದ್ರ ಮೇಲೆ ಬಿಡಿ, ಇನ್ನೂ ಫಾಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಸುಜೋಕಲ್ಲಿ ಸುಮಾರು ಒಂದು 8 ವಿಧವಾದಂತಹ ಥೆರಪಿಗಳಿದೆ. ಎಲ್ಲಾ ಥೆರಪಿಗಳನ್ನು ನೀವು ಕಲಿಯುವಂತ ಅವಶ್ಯಕತೆ ಇಲ್ಲ. ಒಂದು ಥೆರಪಿಯಲ್ಲಿ ನೀವು ಮಾಸ್ಟರ್ ಆಗಿ ಫಸ್ಟ್ ಸುಜೋಕ್ ಕರೆಸ್ಪಾಂಡೆನ್ಸ್ ಮತ್ತೆ ಇನ್ಸೆಕ್ಟ್ ಸಿಸ್ಟಮ್, ಮಿನಿ ಸಿಸ್ಟಮ್, ಆರ್ಗನ್ಸ್ ಎಲ್ಲೆಲ್ಲಿದೆ ಅಂತ ಮಾಸ್ಟರ್ ಆಗಿ ಅದರಲ್ಲಿ ನೀವು ಎಲ್ಲಾ ಪಾಯಿಂಟ್ಗಳನ್ನು ಪ್ರೆಷರ್ ಮುಖಾಂತರವಾಗಿ ನೋಡುವಂಥದ್ದು. ಒಂದು ಕೈಯಲ್ಲಾದ್ರೂ ಮಾಡ್ಬೋದು, ಇಲ್ಲ ಜಿಮ್ಮಿ ತಗೊಂಡು ಮಾಡ್ಬೋದು. ನಿಮ್ಮಲ್ಲೆಲ್ಲರೂ ಜಿಮ್ಮಿ ನೋಡಿದ್ದೀರಾ, ನೀವು ಪ್ರೋಬ್ ನೋಡಿದ್ದೀರಾ, ಪ್ರೋಬ್ ಗೊತ್ತು. ಆ ಪ್ರೋಬ್ ಮುಖಾಂತರವಾಗಿ ಪ್ರಿಸೈಸ್ ಪಾಯಿಂಟ್ ಅನ್ನ ಐಡೆಂಟಿಫೈ ಮಾಡಬೇಕು. ನೀವು ಯಾವಾಗ ನೀವು ಪ್ರಿಸೈಸ್ ಪಾಯಿಂಟ್ ಅನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ತೀರೋ, ನೀವು ಕಲರ್ ಆದ್ರೂ ಹಾಕಿ, ಸ್ಟಾರ್ ಮ್ಯಾಗ್ನೆಟ್ ಆದ್ರೂ ಹಾಕಿ, ಮೋಕ್ಸನ್ ಆದ್ರೂ ಹಾಕಿ, ಯಾವ್ದಾದ್ರು ಹಾಕಿ, ರಿಸಲ್ಟ್ ಫಾಸ್ಟ್ ಆಗಿ ಬರುತ್ತೆ. ಮೋಕ್ಸ ಹಾಕಿದ್ರೆ ಜಾಸ್ತಿ, ಸ್ಟಾರ್ ಹಾಕಿದ್ರೆ ಕಡಿಮೆ, ಕಲರ್ ಹಾಕಿದ್ರೆ ವ್ಯತ್ಯಾಸ ಆಗುತ್ತಾ? ಇಲ್ಲ. ಎಲ್ಲವೂ ನಿಮಗೆ ಮ್ಯಾಕ್ಸಿಮಮ್ ಅಪ್ ಟು 40 to 60% ರಿಸಲ್ಟ್ ಕೊಡುತ್ತೆ. 40 to 60%, ಇನ್ ಅನದರ್ 40 to 60% ನೀವು ಬೇರೆ ರೀತಿಯಾದಂತಹ ಥೆರಪಿಗಳನ್ನ ಇದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಯಾವುದೇ ಮಾಡ್ಕೊಳ್ಳಿ, ಅಲಾಂಗ್ ವಿತ್ ಸುಜೋಕ್ ಥೆರಪಿ, ಬೇರೆ ಯಾವ್ದಾದ್ರು ಥೆರಪಿಗಳನ್ನ ಮಾಡ್ಕೊಳ್ಳಿ, ರಿಸಲ್ಟ್ ಫಾಸ್ಟ್ ಆಗಿ ಬರುತ್ತೆ. ಫ್ರಂಟ್ ಆಫ್ ದ ಬಾಡಿ, ಬ್ಯಾಕ್ ಆಫ್ ದ ಬಾಡಿ, ಇದು ಇನ್ನು ಮತ್ತೆ ಯಾಂಗ್ ಕೊಟ್ಟಿದ್ದೀನಿ. ನಿಮ್ಮ ಬಾಡಿ ಮೇಲ್ಗಡೆ ಇನ್ ಅಂಡ್ ಯಾಂಗ್ ನೋಡ್ಕೋಬೇಕಾದ್ರೆ ಹುಷಾರಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ ಈಸ್ ಆಲ್ವೇಸ್ ವೈಟ್ ಕಲರ್, yang is always dark color.
ಅದು ಪೂರ್ತಿ ಬ್ಲ್ಯಾಕ್ ಇರ್ಬೋದು ಅಥವಾ ಲೈಟ್ ಆಗಿರ್ಬೋದು, ಡಿಫ್ರೆನ್ಸ್ ಇರುತ್ತೆ. ಎಷ್ಟೇ ಬಾಡಿ ವೈಟ್ ಆಗಿದ್ರೂ ಸಹ ಇನ್ನೊಂದು ಆ್ಯಂಗಲ್ಲಿ ಕಲರ್ ಡಿಫ್ರೆನ್ಸ್ ಕಾಣಿಸ್ಕೊಳ್ಳುತ್ತೆ. ಅದನ್ನು ನೀವು ನೋಡಿಕೊಂಡು ಶಾರ್ಪ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಿ. ಇದಿಷ್ಟು ಬೇಸಿಕಲಿ ಬೇಸಿಕ್ ಸುಜೋಕ್ ಕರೆಸ್ಪಾಂಡೆನ್ಸ್ ಸಿಸ್ಟಮ್. ಇದು ಇವತ್ತಿಗೆ ಇದಿಷ್ಟು ಸಾಕು. ಇವತ್ತು ನೀವೆಲ್ಲ ಏನು ಮಾಡ್ತೀರಾ ಅಂದರೆ ನೆಟ್ಟಲ್ಲಿ ಸುಜೋಕ್ ಥೆರಪಿ ಇಮೇಜಸ್ನ ತೆಗೀರಿ. ಆ ಪ್ರತಿಯೊಂದು ಆರ್ಗನ್ನ ನೀವು ಕಲರ್ ಸ್ಕೆಚಲ್ಲಿ ನೀವು ಡ್ರಾ ಮಾಡ್ತಾ ಹೋಗಿ. ನಾನಿಲ್ಲಿ ಡ್ರಾ ಮಾಡಿ ತೋರ್ಸಕ್ಕೆ ನನಗೂ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ನಾನು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ, ಕಷ್ಟ ಅನ್ನಿಸ್ತಾ ಇದೆ ಅದು. ಸೊ ನೀವು ಆ್ಯಸ್ ಪರ್ ದ ಇಮೇಜ್ ನೀವು ಮಾರ್ಕ್ ಮಾಡ್ತಾ ಹೋಗಿ. ಒಂದು ವಾರ ಅಭ್ಯಾಸ ಮಾಡ್ಕೊಳ್ಳಿ, ಪರ್ಫೆಕ್ಷನ್ ನಿಮ್ಗೆ 100% ಸಿಗುತ್ತೆ. ಇದು ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಮಾಡ್ಕೊಳ್ತಾ ಹೋಗಿ. ಇದಕ್ಕೆ ಸೂಟ್ ಆಗೋವಂಥ ಬುಕ್ಸು ಸಾಕಷ್ಟಿದೆ ಮಾರ್ಕೆಟಲ್ಲಿ. ಒಂದು ಸುಜೋಕ್ ಬುಕ್ಕು ನೀವೆಲ್ಲ ನೋಡಿದಿರಾ, ಯೆಲ್ಲೋ ಕಲರ್ದಿದೆ. ಅದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿ ಅಂತ ಹೋದ್ರೆ ಈ ಥರ ಬುಕ್ ಬರುತ್ತೆ ನಿಮಗೆ. ಇದು ಸುಜೋಕ್ ಥೆರಪಿದು. ಇದು ಇನ್ನೂ ಸ್ವಲ್ಪ ಡೀಪ್ ಆಗಿದೆ. ಸೊ ಅದರಲ್ಲಿ ಕಲರ್ ಪಿಕ್ಚರ್ಸು, ಕಲರ್ ಮೆರಿಡಿಯನ್ಸು, ಅಕ್ಯುಪಂಚರು, ಅಕ್ಯುಪ್ರೆಷರ್ ಪಾಯಿಂಟ್ಗಳು ನೀವು ಬೇಕು ಅಂದರೆ ಈ ಥರ 2 ಬುಕ್ ಬರುತ್ತೆ. ಈ ಬುಕ್ಕಲ್ಲಿ ಯಾವ್ದಾದ್ರು ನೀವು ತೊಗೊಂಡ್ರು ನಿಮ್ಗೆ ಅನುಕೂಲ ಆಗುತ್ತೆ. ಬೇಸಿಕ್ ಬಂದು ಆ ಯೆಲ್ಲೋ ಕಲರ್ ಬುಕ್ ನೀವು ನೋಡಿದ್ದೀರಾ. ಸ್ವಲ್ಪ ಅಡ್ವಾನ್ಸ್ಡ್ ಅಂತ ತಗೊಂಡಾಗ ಪೂರ್ತಿ ಸುಜೋಕೆ ಕರೆಸ್ಪಾಂಡೆನ್ಸ್ ಇರೋದು. ಕರೆಸ್ಪಾಂಡೆನ್ಸು ಮಿನಿ, ಕರೆಸ್ಪಾಂಡೆನ್ಸು ಇನ್ಸೆಕ್ಟು, ಮಿನಿ ಮತ್ತು ಮೈಕ್ರೋ ಸಿಸ್ಟಮ್ ಇದರಲ್ಲಿ ಸಿಗುತ್ತೆ ನಿಮಗೆ. ಈ ಬುಕ್ಕಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇರುತ್ತೆ. ಬಟ್ ಎಲ್ಲ ಪೂರ್ತಿ ಆಂಗ್ಲ ಭಾಷೆ, ಇಂಗ್ಲೀಷಲ್ಲೇ ಇರುತ್ತೆ. ಸೊ ಇವತ್ತಿನ ಸೆಷನ್ನು ಈ ಬೇಸಿಕ್ ಕರೆಸ್ಪಾಂಡೆನ್ಸ್ ಥೆರಪಿಗೆ ಮುಗಿಸೋಣ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಯಾವ್ಯಾವ ಅಂಗಾಂಗಗಳು ಯಾವ್ಯಾವ ಜಾಯಿಂಟ್ಗಳಲ್ಲಿ ಬರುತ್ತೆ, ಯಾವ್ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಒಂದೊಂದೇ ವಿಶೇಷವಾಗಿ ನಿಮ್ಗೆ ಅಂಗಾಂಗಗಳನ್ನ ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಅಷ್ಟೇ. ನಾವು ಇಲ್ಲಿಂದ ಇಲ್ಲಿಗೆ ನೋಡೋದು ಇದು ಬರೀ ತಲೆ, ಇದು ಬರೀ ಕುತ್ತಿಗೆ ಅಂತ ಯೋಚನೆ ಮಾಡ್ತೀವಿ. ಬಟ್ ಈ ಕುತ್ತಿಗೆಯಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ ಬರುತ್ತೆ, ಯಾವ ಥರ ಪ್ರಾಬ್ಲಮ್ಗಳು ನಾವು ಇಲ್ಲಿ ಡಯಾಗ್ನೈಸ್ ಮಾಡ್ಕೋಬೋದು, ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಬೇರೆ ಯಾವ ಆರ್ಗನ್ಗಳಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ನಾವು ಇಲ್ಲಿ ಟ್ರೀಟ್ ಮಾಡಿದ್ರೆ ಇಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಭಾಗದಲ್ಲಿರೋದು ಜಾಯಿಂಟ್ ಪೇನ್ಸ್ ಇರುತ್ತೆ, ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ನೀವೆಲ್ಲೆಲ್ಲೋ ಏನೇನೋ ಟ್ರೀಟ್ ಮಾಡ್ತೀರಾ, ಕಾಳು ಹಾಕ್ತೀರಾ, ಕಲರ್ ಹಾಕ್ತೀರಾ, ಎಲ್ಲ ಹಾಕ್ತೀವಿ. 15 ದಿವಸ ತಿಂಗಳು ಪೂರ್ತಿ ಕ್ಯೂರ್ ಆಗಿಬಿಡುತ್ತೆ, ಮತ್ತೆ ಬರುತ್ತೆ. ಯಾಕೆ? ಅವ್ರಿಗೆ ಥೈರಾಯ್ಡ್ ಇರೋದೇ ಗೊತ್ತಿರೋದಿಲ್ಲ. ನಾವು ಇಲ್ಲಿ ಡಯಾಗ್ನೈಸ್ ಮಾಡಿದ್ರೆ 100% ಗೊತ್ತಾಗುತ್ತೆ. ಕೆಮಿಕಲ್ ಲೆವೆಲ್ನ, ಎನರ್ಜಿ ಲೆವೆಲಲ್ಲೇ ನಾವಿಲ್ಲಿ ಡಯಾಗ್ನೈಸ್ ಮಾಡ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರೋದಿಲ್ಲ. ಫಸ್ಟ್ ಕೇಳಬೇಕು ಥೈರಾಯ್ಡ್ ಇದೆಯಾ ಅಂತ. ಅವ್ರಿಲ್ಲ ಅಂತಾರೆ. ಇಲ್ಲಿ ಡಯಾಗ್ನೈಸ್ ಆಗುತ್ತೆ. ನೀವು ಹೇಳ್ಬಾರ್ದು ನಿಮಗೆ ಥೈರಾಯ್ಡ್ ಇದೆ ಅಂತ. ಪೇಷಂಟ್ ಓಡೋಗ್ಬಿಡ್ತಾರೆ, ನನಗೆ ಥೈರಾಯ್ಡೇ ಇಲ್ಲ, ಇವರು ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ ಅಂತ. ನೀವು ಇಲ್ಲಿ ಟ್ರೀಟ್ ಮಾಡಿ, ಅವ್ರಿಗೆ ನೋವು ಕಡಿಮೆ ಆಗುತ್ತೆ. ಅವ್ರಿಗೆ ಹೇಳೋಕ್ಕೆ ಹೋಗ್ಬೇಡಿ ನಾನು ಥೈರಾಯ್ಡ್ ಇದೆ, ನಿಮ್ಗೆ ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. ಯಾಕೆಂದರೆ ಕೆಮಿಕಲ್ ಲೆವೆಲ್ಗೆ ಬರೋವರೆಗೂ ಅವ್ರು ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವರೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಈ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಅರ್ಥ ಆಗ್ತಾ ಇದೆ. ಸೊ ನೋಡಿ, ಸಿಮ್ಟಮ್ಸ್ ಇಲ್ಲಿ ಥೈರಾಯ್ಡ್ ಸಿಮ್ಟಮ್ಸ್ ಇರುತ್ತೆ. ಥೈರಾಯ್ಡ್ಗೂ ಟ್ರೀಟ್ಮೆಂಟ್ ಕೊಡಿ, ಪ್ಲಸ್ ಆಟೋಮೆಟಿಕ್ಕಾಗಿ ಈ ಕಾಲ್ಗೂ ಟ್ರೀಟ್ಮೆಂಟ್ ಕೊಡಿ, ಅಥವಾ ಸೊಂಟ ನೋವಿರೋರಿಗೆ ಸೊಂಟಕ್ಕೂ ಟ್ರೀಟ್ಮೆಂಟ್ ಕೊಡಿ. ಒಟ್ಟೊಟ್ಟಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಾಗ ಇದು ರೂಟ್ ಕಾಸ್ ಇರುತ್ತೆ. ಈ ರೂಟ್ ಕಾಸ್ ಟ್ರೀಟ್ ಮಾಡ್ದಿರನೆ ನೀವು ಇಲ್ಲಿ ಟ್ರೀಟ್ ಮಾಡಿದ್ರೆ ಹೋಗುತ್ತೆ, ಮತ್ತೆ ಬರುತ್ತೆ. ಸೊ ಹಾಗಾಗಿ ರೂಟ್ ಕಾಸ್ ಇಂಪಾರ್ಟೆಂಟು. ಈ ಥರ ಲಿಂಕ್ಸ್ ಬೇಕಾದಷ್ಟು ಇದೆ ನಮಗೆ. ನಾಟ್ ಓನ್ಲಿ ಥೈರಾಯ್ಡು, ಬೇರೆ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನೆಲ್ಲನೂ ಆಯಾ ಸಂಬಂಧಪಟ್ಟ ಕಾಯಿಲೆಗಳು ಬಂದಾಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ.